ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಶುಕ್ರವಾರ. ಇವತ್ತು ನನ್ನ ವ್ಲಾಗ್ನಲ್ಲಿ ನನ್ನ ಈ ದಿನದ ದಿನಚರಿನ ತಿಳಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ನನ್ನ ಈ ದಿನದ ದಿನಚರಿ ಏನಿರುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ನಾನು ಇನ್ನೊಂದು ವಿಷಯದ ಬಗ್ಗೆ ಇವತ್ತು ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು. ಏನಪ್ಪ ಅಂದರೆ ಇವತ್ತು ಮತದಾನ. ಫ್ರೆಂಡ್ಸ್, ಇವತ್ತು ವಿಧಾನಸಭೆ ಕ್ಷೇತ್ರದ ಮತದಾನ. ನಾನು ಇದ್ರ ಬಗ್ಗೆ ಒಂದು ಸಣ್ಣ ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಆಸೆ. ಏನಿಲ್ಲ ಫ್ರೆಂಡ್ಸ್, ನಮ್ಮ ಹಕ್ಕು ನಮ್ಮ ಮತ. ಏನಪ್ಪ ಇದ್ರ ವಿಷಯ ಅಂದರೆ, ಯಾರ್ದೋ ಒತ್ತಾಯಕ್ಕಾಗಲಿ ಯಾರ್ದೋ ಆಮಿಷಕ್ಕೆ ಕೊಟ್ಟು ನಮ್ಮ ಮತನ ನಾವು ಮಾರ್ಕೊಳ್ಳೋದು ಬೇಡ. ಒಬ್ಬ ನಿಷ್ಠಾವಂತ ವ್ಯಕ್ತಿ, ನಾವು ಯಾರ ಬಗ್ಗೆನೂ ಇದರಲ್ಲಿ ಮಾತಾಡಲ್ಲ. ನಮಗೆ ಯಾರು ಬೇಕೋ ನಮ್ಗನ್ಸ್ಬೇಕು, ನಾವು ಇವ್ರನ್ನ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ, ಅವರಿಂದ ನಾವು ಅನುಕೂಲನ ಪಡ್ಕೊಳ್ತೀವಿ ಅನ್ನೋದು ನಮ್ಗನ್ಸ್ಬೇಕು. ದಯವಿಟ್ಟು ಒಬ್ಬ ನಿಷ್ಠಾವಂತ ವ್ಯಕ್ತಿಯನ್ನು ಆಯ್ಕೆ ಮಾಡೋ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ದಯವಿಟ್ಟು ಯೋಚನೆ ಮಾಡಿ ಮತ ಮಾಡಿ. ಫ್ರೆಂಡ್ಸ್, ನಾನು ಇದ್ರ ಬಗ್ಗೆ ಒಂದು ಸಣ್ಣ ಕಥೆನ ಹೇಳ್ತೀನಿ. ಫ್ರೆಂಡ್ಸ್, ಒಂದು ಊರಿರುತ್ತೆ. ಆ ಊರಲ್ಲಿ ಕುರಿ ನರಿ ಎರಡೂ ವಾಸ ಮಾಡ್ತಿರ್ತಾರೆ. ನರಿ ಚುನಾವಣೆಗೆ ಸ್ಪರ್ಧಿಸುತ್ತೆ, ಕುರಿಗಳಿರೋ ಊರಿಗೆ ಬರುತ್ತೆ. ನಿಮಗೆ ಹೇಳಿದ್ನೆಲ್ಲ ನಾನು ಮಾಡ್ತೀನಿ, ನೀವೇನು ಕೇಳ್ತಿರೋ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ನನಗೆ ಮತ ಹಾಕಿ ನನ್ನ ಎಲೆಕ್ಷನಲ್ಲಿ ಗೆಲ್ಲಿಸಿ ಅಂತ ಚುನಾವಣಾ ಪ್ರಚಾರ ಮಾಡಿಕೊಂಡು ನಿಮಗೆ ನಾನು ಗೆದ್ದರೆ ನಿಮಗೆಲ್ರಿಗೂ ಉಣ್ಣೆ ಬಟ್ಟೆ ಕೊಡ್ತೀನಿ ಅಂತ ಮಾತು ಕೊಡುತ್ತೆ. ಮಾತು ಕೊಟ್ಟೋಗುತ್ತೆ, ಚುನಾವಣೆ ಆಗುತ್ತೆ. ಚುನಾವಣೆಯಲ್ಲಿ ನರಿನೂ ಗೆಲ್ಲುತ್ತೆ. ಆದರೆ ಉಣ್ಣೆ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಕುರಿಗಳೇ ಇರಲ್ಲ. ವಿಷಯ ಇಷ್ಟೇ ಫ್ರೆಂಡ್ಸ್, ಆ ಕುರಿಗಳ ಚರ್ಮವೇ ಉಣ್ಣೆ ಬಟ್ಟೆ. ಏನೂ ಜಾಸ್ತಿ ಹೇಳಬೇಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ ಉಣ್ಣೆ ಬಟ್ಟೆ ನಾವು ಆಗಬಾರ್ದು ಫ್ರೆಂಡ್ಸ್. ದಯವಿಟ್ಟು ಯೋಚನೆ ಮಾಡಿ ಮತವನ್ನು ಹಾಕಿ. ಈ ದಿನ ನನ್ನ ವ್ಲಾಗ್ನಲ್ಲಿ ಇದು ಒಂದು ಕೆಲಸ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಮತದಾನದ ಜಾಗಕ್ಕೆ ಹೋಗಿ ಮತ ಚಲಾಯಿಸಿ. ದಯವಿಟ್ಟು ಕಾಮೆಂಟ್ ಮೂಲಕ ನನಗೂ ತಿಳಿಸಿ. ನಾನು ಅಷ್ಟೇ ಹೋಗಿ ಓಟ್ ಹಾಕಿ ಬಂದು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಮನೆ ಕೆಲಸ ಮುಗಿಸಿ ದೇವ್ರ ಪೂಜೆ ಮುಗಿಸಿ ನಾನು ಮತ ಚಲಾಯಿಸಲು ಹೊರ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗೀತು, ಸ್ವಲ್ಪ ಲೇಟ್ ಆಯಿತು ಇವತ್ತು. ಈಗ ಹೊರಟಿದ್ದೀನಿ ಫ್ರೆಂಡ್ಸ್ ಮತ ಚಲಾಯಿಸಲು. ಇದ್ರ ಜೊತೆಗೆ ನಮಗೆ ಮತ ಚಲಾಯಿಸಲು ಕೊಟ್ಟಿರುವ 2 ಚೀಟಿಗಳನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಐಡೆಂಟಿ ಕಾರ್ಡ್ಗಳನ್ನ ನಾವು ತೆಗೆದುಕೊಂಡಿದ್ದೀವಿ. ನಂದು ನಮ್ಮ ಮನೆಯವ್ರದ್ದು ಇಬ್ಬರದ್ದು ಎತ್ಕೊಂಡಿದ್ದೀನಿ. ನೋಡ್ತೀನಿ, ಆದರೆ ಅಲ್ಲಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಇಲ್ಲಾಂದರೆ ಮನೆಗೆ ಬಂದು ಕಂಟಿನ್ಯೂ ಮಾಡ್ತೀನಿ. ಈಗಷ್ಟೇ ಊಟಕ್ಕೆ ಬಂದ್ವಿ ಫ್ರೆಂಡ್ಸ್. ಈಗ ಊಟ ಮಾಡಬೇಕು. ಹೊರಗಡೆ ತುಂಬ ಬಿಸಿಲಿದೆ, ಬಿಸಿಲು ತಡ್ಕೊಳ್ಳೋಕ್ಕಾಗ್ತಿಲ್ಲ. ಎಲ್ಲರೂ ಅವರ ಆರೋಗ್ಯದ ಬಗ್ಗೆ ಗಮನ ಇರಲಿ. ಈ ದಿನದ ದಿನಚರಿ ಹೀಗಿತ್ತು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ನಲ್ಲಿ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್.